ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಮಂಗಳೂರು ಸ್ಟೈಲ್ ಮೀನು ಸಾಂಬಾರು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮಸಾಲೆ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕ್ತಿದ್ದೀನಿ, 1 ಸ್ಪೂನು ಮೆಂತ್ಯ, 1/4 ಸ್ಪೂನು ಕಮ್ಮಿ ಮೆಂತ್ಯ ಹಾಕ್ತಿದ್ದೀನಿ. ಸಾಸಿವೆ 100 ಜನಕ್ಕೆ 2 ಟೈಮಿಗೆ ಆಗೋಷ್ಟು ಮಾಡ್ತಾ ಇದ್ದೀನಿ. 3/4 kg ಮೀನು ತಗೊಂಡಿದ್ದೀನಿ. 1 ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಕಾಯಿ ಮೆಣಸು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಧನಿಯಾ 2 ಸ್ಪೂನು. ಈ ಥರ ನೀವು ಮನೆಯಲ್ಲಿ ಮಸಾಲೆನ ಮಾಡಿಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಈ ಥರ ಮಾಡಿ. ಮೀಡಿಯಮ್ ಉರಿ ಇಟ್ಕೊಂಡಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ 4 ಹಾಕ್ತಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ 10 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಒಂದು ಇಡೀ ಕಾಯಿ ತುದ್ದಿರೋದು. ಸ್ಲೋ ಇಟ್ಕೊಂಡು ಉರಿಬೇಕು. 2 ರಿಂದ 3 ನಿಮಿಷ ಇಟ್ಕೋಬೇಕು. 2 ನಿಮಿಷ ಹುರ್ಕೋಬೇಕು. 4 ಎಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ರುಬ್ಕೋಬೇಕು. ಮಸಾಲೆ ತಣ್ಣಗಾಗಿದೆ, ರುಬ್ಕೊಳ್ಳೋಣ. ಬೆಳ್ಳುಳ್ಳಿ ಮೀಡಿಯಮ್ ಸೈಜ್ 2. ಸಿಪ್ಪೆ ನಾನು ಜಾಸ್ತಿ ತೆಗ್ದಿಲ್ಲ, ಲೈಟಾಗಿ ತೆಗ್ದಿದ್ದೀನಿ. ಶುಂಠಿ 1 ಇಂಚು. ಹುಣಸೆಹಣ್ಣು 1 ನಿಂಬೆಹಣ್ಣು ಸೈಜು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ. ಬೀಜ ಇದೆಯಾ ನೋಡಿ ಹಾಕ್ಕೊಳ್ಳಿ. ಕಳ್ಳುಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ರುಬ್ಕೋಬೇಕು. ನೋಡಿ ಈ ಥರ ನೈಸ ರುಬ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ತಾಯಿದ್ದೀನಿ, 4 ಸ್ಪೂನು. ಎಣ್ಣೆ ಕಾದಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ದೊಡ್ಡ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಉರಿನ ಇಟ್ಕೊಂಡು ಅರ್ಧ ಫ್ರೈ ಆಗಬೇಕು. ಮೀಡಿಯಮ್ ನೀರು ಇಟ್ಕೊಳ್ಳಿ. ಈರುಳ್ಳಿ ಅರ್ಧ ಫ್ರೈ ಆದರೆ ಸಾಕು. ಅಷ್ಟು ಪುಡಿ ಹಾಕ್ತಾಯಿದ್ದೀನಿ. ಸೊಪ್ಪು 1 ಟೊಮಾಟೊ ದೊಡ್ಡ ಸೈಜು. 2 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಫ್ರೈ ಆಗಿದೆ. ಮಸಾಲ ಹಾಕ್ತಾಯಿದ್ದೀನಿ. ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ತೀನಿ. ಸಾಂಬಾರು ಗಟ್ಟಿ ಬೇಕಾ ಇಲ್ಲ ಸ್ವಲ್ಪ ತೆಳುವಾಗಿ ಬೇಕಾ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸಾಂಬಾರು ಕುದೀತಾ ಇದೆ. 2 ಹಸಿರು ಮೆಣಸಿನ್ಕಾಯಿ ಹಾಕಿ ಕುದಿಸ್ತಾ ಇದ್ದೀನಿ. ಕುದೀಲಿ, ಮೀಡಿಯಮ್ ಉರಿಲಿ 2 ನಿಮಿಷ ಕುದಿಬೇಕು. ನೀವು ಮನೇಲಿ ಮಾಡಿಕೊಳ್ಳಿ. ಈ ಥರ ಮಾಡ್ಕೊಂಡು ಊಟ ಮಾಡಿರಿ. ಇದು ಮೀನು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸಾಂಬಾರು ಕುದ್ದಿದೆ. ಮೀನು ಮೀಡಿಯಮ್ ಉರಿ ಇಟ್ಕೊಂಡು ಹಾಕಬೇಕು. ಇದು ಮಕ್ಕಳಿಗೆ ನೀವು ಈ ಥರ ಮನೆಯಲ್ಲೇ ಮಾಡಿಕೊಡಿ. ಬುದ್ಧಿಶಕ್ತಿಗೆ, ಕಣ್ಣು ದೃಷ್ಟಿಗೆ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಇವಾಗಿಂದ ಮೀನು ತಿನ್ನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಜನ ನಮ್ಮ ಚಾನಲ್ ನೋಡ್ತವ್ರೆ, ಯಾರು ಸಪೋರ್ಟ್ ಮಾಡ್ತಾಯಿಲ್ಲ. ಸಪೋರ್ಟ್ ಮಾಡಿ. ಮೀನೇನು ಜಾಸ್ತಿ ಬೇಯಿಸ್ಬಾರ್ದು. ಮೀಡಿಯಮ್ ಉರಿ ಇಟ್ಕೊಂಡು ಸೌಟ್ ಹಾಕಬಾರ್ದು. ಈ ಥರ ಇದರಲ್ಲೇ ಹಿಂಗೆ ಕೈ ಆಡಿಸ್ಬೇಕು. ಸೌಟ್ ಹಾಕ್ಬಿಟ್ರೆ ಮೀನು ಅಲ್ಲಲ್ಲೇ ಪೀಸ್ ಆಗಿಬಿಡ್ತವೆ. ಮೀಡಿಯಮ್ ಉರಿ ಇಟ್ಕೊಂಡು 5 ನಿಮಿಷ ಕುದಿಸಿ ಸಾಕು. ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ. ಇದಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. 5 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಕುದಿಸಿದ್ದೀನಿ. ಆಗಿದೆ. ನಮ್ಮ ಚಾನಲ್ ನೋಡ್ದವ್ರಿಗೆ ಎಲ್ರಿಗೂ ಧನ್ಯವಾದಗಳು.